ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಹುಬ್ಬಳ್ಳಿಯ ಶಹರಿನ ಗಂಡು ಮೆಟ್ಟಿನ ನಾಡಿನ ವರೂರು ಕ್ಷೇತ್ರದ ನವಗ್ರಹ ತೀರ್ಥದ ಎಲ್ಲ ಕಾರ್ಯಕ್ರಮದ ವೀಕ್ಷಕ ವಿವರಣೆ ನಿಮಗಾಗಿ ಹೊತ್ತು ತಂದಿದ್ದೀನಿ. ಏನು ನಡೆಯಿತು ವರೂರ ಕ್ಷೇತ್ರದಲ್ಲಿ? ನವಗ್ರಹಗಳ ಕಲ್ಪನೆ ಕೊಟ್ಟಂಥ ಪರಮ ಪೂಜ್ಯ 108 ಶ್ರೀ ಆಚಾರ್ಯ ಗುಣಧರ ನಂದಿ ಮಹಾರಾಜರ ಅವರ ಕಲ್ಪನೆ ಸುಮೇರು ಪರ್ವತದ ದಾಖಲೆ ನಿರ್ಮಾಣದ ಜೈನ ಪರಂಪರೆಯಲ್ಲಿರುವಂಥ ಸುಮೇರ ಪರ್ವತದ ಕಲ್ಪನೆಯನ್ನು ಕೊಟ್ಟಂಥವರು ನಿರ್ಮಾಣ ಮಾಡಿ ಹೆಗ್ಗಳಿಕೆ ರಾಷ್ಟ್ರ, ರಾಜ್ಯ, ಅಂತಾರಾಷ್ಟ್ರೀಯ ಮಟ್ಟದ ವಿಶ್ವ ದಾಖಲೆಯ ಅತ್ತ ಸಾಗ್ತಾ ಇದೆ ಹುಬ್ಬಳ್ಳಿಯ ವರೂರು. ನೀವೆಲ್ಲ ಪಠ್ಯಕ್ರಮದಲ್ಲಿ ಶಾಲಾ ಕಾಲೇಜಿನಲ್ಲಿ ಓದಿರಬಹುದು ಸುಮೇರು ಪರ್ವತದ ಕಲ್ಪನೆ. ಹಲವಾರು ಧರ್ಮಗಳಲ್ಲಿ, ಹಿಂದೂ ಧರ್ಮಗಳ ಪ್ರಕಾರ, ಬೌದ್ಧ ಧರ್ಮದ ಪ್ರಕಾರ, ಹಾಗೆ ಹಲವಾರು ಕಲ್ಪನೆಯಲ್ಲಿ ಹಿಮಾಲಯದಿಂದ ಸುಮೇರ ಪರ್ವತದ ವರ್ಣನೆ ಮಾಡ್ತಾರೆ. ಅದು ಒಂದು ರೀತಿ ನಿಜ ಇರಬಹುದು, ಇದೆ. ಅದು ನಾನು ಇಲ್ಲಿ ಹೇಳ ಹೊರಟಿದ್ದು ಜೈನ ಧರ್ಮದ ಪ್ರಕಾರ ಸುಮೇರ ಪರ್ವತದ ವರ್ಣನೆ. ಜಂಬೂ ದೀಪ ಲವಣೋದಯ ಶುಭನಾಮನೋ ದೀಪ ಸಮುದ್ರ 8ನೆಯ ಶ್ಲೋಕದ ತತ್ವಾರ್ಥ ಸೂತ್ರದಲ್ಲಿ ಅಡಗಿದಂಥ ಇದುವೇ ಸುಮೇರು ಪರ್ವತದ ಆ ಕಲ್ಪನೆಯಲ್ಲಿ ನಿರ್ಮಾಣವಾದಂಥ ಸುಮೇರು ಪರ್ವತದ ಶಿಖರ. 4 ವರ್ಷದ ಸತತ ನಿರ್ಮಾಣ ಕಾರ್ಯ ಆರಂಭವಾಗಿ ಇದೇ ಜನವರಿ 14ರಿಂದ ಜನವರಿ 26ರವರೆಗೆ ನಿರಂತರವಾಗಿ ಹಲವಾರು ವಿಧಾನ ಧಾರ್ಮಿಕ ಕಾರ್ಯಕ್ರಮಗಳು ಜರುಗುತ್ತಾ ಇವೆ. ಏನಿದು ಸುಮೇರು ಪರ್ವತ? ಯಾಕೆ ಇದನ್ನು ನಿರ್ಮಾಣ ಮಾಡಿದ್ರಂದರೆ, ಜನತೆಗೆ ಇವತ್ತು ಸುಮೇರು ಪರ್ವತದ ಕಲ್ಪನೆ ಹೇಗೆ ಇದೆ ಅನ್ನೋದಕ್ಕೆ ನಿರ್ಮಾಣ ಮಾಡಿ ತೋರಿಸಿದಂಥ ಪರಮ ಪೂಜ್ಯ ಗುಣಧರ ನಂದಿ ಆಚಾರ್ಯರು. ಹಿಂದೆ ನವಗ್ರಹ ತೀರ್ಥಗಳನ್ನು ಮಾಡಿ ಜೈನ ಧರ್ಮ ಪ್ರಕಾರ ನವಗ್ರಹಗಳ ಪೂಜೆ, ಆ ತೀರ್ಥಂಕರ ರೂಪದಲ್ಲಿ ನವಗ್ರಹಗಳನ್ನು ಸ್ಥಾಪನೆ ಮಾಡಿ ಹೆಗ್ಗಳಿಕೆ ಪಾತ್ರರಾದವರು. ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ಹುಟ್ಟು ಹಾಕಿದಂಥ ಆಚಾರ್ಯ ಗುಣಧರ ನಂದಿಯವರು ಸಾವಿರಾರು ಜೈನ ಯಾತ್ರಿಗಳಿಗೆ ಬರಲಿಕ್ಕೆ ನಿಲ್ಲಲಿಕ್ಕೆ ಒಂದು ಕ್ಷೇತ್ರವಾಗಿ ನಿಂತಿದೆ. ಇದುವೇ ನೀವು ನೋಡ್ತಾ ಇದ್ದೀರಿ 405 ಅಡಿ ಎತ್ತರದ ಸುಮೇರು ಪರ್ವತದ ಒಂದು ಆಧ್ಯಾತ್ಮಿಕ ಕಟ್ಟಡವಾಗಿ ನಿರ್ಮಾಣವಾಗಿ ನಿಂತಿದೆ. 1000 ಯೋಜನ ತಳಪಾಯನ ಹೊಂದಿದಂಥದ್ದು ಎಲ್ಲಿ ಬರುತ್ತೆ ಅನ್ನೋದು ನಿಮಗೆ ಕಲ್ಪನೆ. ಆ ಜೈನದ ಧರ್ಮದ ಭೂಗೋಳ ಶಾಸ್ತ್ರವನ್ನು ಅಧ್ಯಯನ ಮಾಡಿದಾಗ ನಮಗೆ ಪರಿಪೂರ್ಣ ಮಾಹಿತಿ ಹೀಗೆ ಸಾಗುತ್ತೆ. ನಾವು ಇರುವುದು ಏಷ್ಯಾ ಖಂಡ ಭರತ ಕ್ಷೇತ್ರದಲ್ಲಿದ್ದೀವಿ. ಅಲ್ಲಿಂದ ಹೊರಟು ನಾವು ಮುಂದೆ ಸಾಗಿದಾಗ ವೈಮಾನಿಕ ಸಮೀಕ್ಷೆ ಯಾನ ಮಾಡಿದಾಗ ಹೇಗೆ ಮಂಗಳ ಗ್ರಹದತ್ತ ನೌಕಾ ನಾವು ಸಾಗಿಸಿದ್ವಿ ರಾಕೆಟ್ ಮೂಲಕ ಹೋದಾಗ ಹೇಗೆ ನಮಗೆ ಅಗೋಚರ ಶಕ್ತಿಯಾಗಿ ಇಂದಿಗೆ ವಿಜ್ಞಾನ ಲೋಕಕ್ಕೆ ನಿಂತಿದೆ. ಭರತ ಕ್ಷೇತ್ರ ಅಂದರೆ ನಾವು ಇರುವಂಥ ಈ ಭರತ ಭೂಮಿಯಿಂದ ಮೇಲ್ಗಡೆ ಹೋದಾಗ ವಿಜಯಾರ್ಧ ಪರ್ವತ ಅದು ವೈಮಾನಿಕ ಸಮೀಕ್ಷೆ ಮಾಡಿದಾಗ ಮಾತ್ರ ಕಾಣುತ್ತೆ. ಮ್ಲೇಚ್ಛಖಂಡ, ಪದ್ಮಹ್ರದ ಅಂತ ಕರಿತೀವಿ, ಹಿಮವನ್ ಕ್ಷೇತ್ರ ಕಾಣ್ತೀವಿ.
ಹಿಮೋನ್ ಪರ್ವತಗಳು ದಾಟಿ ಮಹಾ ಪದ್ಮ ನಾವೆಲ್ಲ ನೋಡ್ತೀವಿ. ಹೀಗೆ ಹಲವಾರು ನದಿ ದಾಟಿ ತಿಗಂಚವನ್ನು ದಾಟಿದಾಗ ಪದ್ಮ, ಮಹಾಪದ್ಮ, ತಿಗಂಚ ಈ ಕ್ಷೇತ್ರಗಳನ್ನು ದಾಟಿ ನಾವು ಸಾಗಿದಾಗ ಸಿಗೋದೇ ಸುದರ್ಶನ ಮೇರು, ಸುಮೇರು ಪರ್ವತ. ನಂತರ ನಮಗೆ ಸಿಗೋದೆ ಜಂಬೂ ದ್ವೀಪ. ದ್ವಿಸ್ಕಂಬ ಪೂರ ಪರೀಕ್ಷಣಪೋ ವಲಯಾಕೃತಿಯ. ಹೀಗೆ ಜಂಬೂ ದ್ವೀಪವು 1,00,000 ಯೋಜನ ವ್ಯಾಸವುಳ್ಳದ್ದು. ಲವಣ ಸಮುದ್ರ 2,00,000 ಯೋಜನ ವ್ಯಾಸವುಳ್ಳ. ದಾತಕಿ ಖಂಡ 4,00,000 ಯೋಜನವುಳ್ಳ. ಕಾಲೋದದಿ ನದಿಯು ಆ ಖಂಡ 8,00,000 ಯೋಜನ ವ್ಯಾಸದ ನಂತರ ಅಲ್ಲಿಂದ ಆರಂಭವಾದಂಥ ಈ ಸುಮೇರು ಪರ್ವತ. ತನ್ಮಧ್ಯೆ ಮೇರುನಾಭಿವೃತ್ತೋ ಯೋಜನ ಶತಸಹಸ್ರ ವಿಷ್ಕಂಬೋ ಜಂಬೂ ದ್ವೀಪ. ಈ ದ್ವೀಪದಲ್ಲಿ ಮೇರು ಪರ್ವತಕ್ಕೆ ಸುದರ್ಶನ ಮೇರು ಅಂತ ಕರೀತಾರೆ. 1000 ಯೋಜನ ಭೂಮಿಯಿಂದ ಹೊರಟ. ನೀವು ನೋಡ್ತಾ ಇದ್ರಲ್ಲ, ಕೆಳಭಾಗ 1000 ಯೋಜನೆ ಇದೆ. 1 ಯೋಜನೆ ಅಂದರೆ 12ರಿಂದ 15 ಕಿಲೋಮೀಟರ್ ಎತ್ತರವಾಗುತ್ತೆ. ಯೋಚನೆ ಮಾಡಿ, 1,000 ಯೋಜನೆ ಅದರ ಫೌಂಡೇಶನ್ ತಳಪಾಯಿದೆ ಅಂದರೆ ಎಷ್ಟು ಎತ್ತರ ಇರಬಹುದು. ಅದರ ವರ್ಣನೆ ಕೂಡ ಜೈನ ಭೂಗೋಳ ಶಾಸ್ತ್ರದಲ್ಲಿ ಓದಿ ತಿಳಿಯಬಹುದು. ಭೂಮಿಯಿಂದ ಸರಾಸರಿ ಅಂದರೆ ಜಂಬೂದ್ವೀಪ ಮಧ್ಯಭಾಗದಲ್ಲಿ ಆರಂಭವಾದಂಥ ವಿದಿಹೆ ಕ್ಷೇತ್ರದಲ್ಲಿ ಆರಂಭವಾದಂಥ ಈ ಸುಮೇರು ಪರ್ವತದ ಕೆಳಭಾಗ ಹಿಡಿದು ತಳಪಾಯ ಹಿಡಿದು ಒಟ್ಟು 99,000 ಯೋಜನೆ ಎತ್ತರ ಇರುವಂಥ ಒಟ್ಟು ವಿಸ್ತೀರ್ಣ ಎತ್ತರ 99,000 ಯೋಜನೆಗಳು. ಯೋಚಿಸಿ ಎಷ್ಟು ಎತ್ತರ ಇರಬಹುದು. ಅಲ್ಲಿಂದ ಸ್ವರ್ಗದ ದಾರಿ ನಮಗೆ ಗೋಚರವಾಗುತ್ತೆ. 40 ಯೋಜನ ಚೂಲಿಕ ಅಂದರೆ ನಾವು ಶಿಖರವನ್ನು ಕಾಣ್ತಾ ಇದ್ದೀವಿ. ಅಲ್ಲಿಂದ ಕೂದಲ ಎಳೆ ಅಂತರದಲ್ಲಿ ಸ್ವರ್ಗದ ಬಾಗಿಲು ಆರಂಭವಾಗುತ್ತೆ. ಈ ಶಿಖರದ ತುದಿಯಲ್ಲಿ 4 ಶಿಲೆಗಳ ನಿರ್ಮಾಣದೆ, ಅದುವೇ ಪಾಂಡುಕ ವನ ಅಂತ ಕರಿತೀವಿ. ಅಲ್ಲಿ ತೀರ್ಥಂಕರ ಜಿನಬಿಂಬಗಳ ಸ್ಥಾಪನೆ ಆಗುವಂಥ ಒಂದು ಪಂಚಕಲ್ಯಾಣ ಮಹಾಮಹೋತ್ಸವ ನಡೀತಾ ಇದೆ. ನಾವೆಲ್ಲ ವೈಮಾನಿಕ ಸಮೀಕ್ಷೆಗಳನ್ನು ಮಾಡಿದಾಗ, ಈ ಮಂಗಳ ಗ್ರಹದತ್ತ ನಾವು ರಾಕೆಟ್ ಉಡಾವಣೆ ಮಾಡಿದಾಗ ಈ ನಕ್ಷತ್ರ ಕಾಯಗಳು ಆ ಭೂಮಿಯನ್ನು ಹೇಗೆ ಸುತ್ತುತ್ತದೆಯೋ ಹಾಗೆ ಸುಮೇರು ಪರ್ವತ ಸುತ್ತ ಹಾಕುವಂಥ ಪ್ರಕ್ರಿಯೆ ನಾವು ನೋಡಿದಾಗ ಕಾಣುತ್ತೆ. ಅಂಥ ಕಲ್ಪನೆಯನ್ನು ಕೊಟ್ಟಂಥ ಗುಣಧರ ನಂದಿ ಆಚಾರ್ಯರು. ಎರಡು ವರ್ಷ ಮುಂಚಿತವಾಗಿ ಎಲ್ಲವನ್ನ ನಿಗದಿ ಮಾಡಿದಂಥ ಪರಮಪೂಜ್ಯ ಗುಣಧರ ನಂದಿ ಆಚಾರ್ಯರು 11 ಆಚಾರ್ಯರ ಒಡಗೂಡಿ ಈ ಬೃಹತ್ತಾದ ಪಂಚಕಲ್ಯಾಣ ಮಹಾಮಹೋತ್ಸವ ಜರುಗ್ತಾ ಇದೆ. ಆಚಾರ್ಯರ ಜೊತೆಯಲ್ಲಿ ಹಲವಾರು ಒಂದು ಆಚಾರ್ಯ ಸಂಘದಲ್ಲಿ ಅಂದರೆ 11 ಆಚಾರ ಸಂಘಗಳು, ಮುನಿ ಸಂಘಗಳು ಇಲ್ಲಿ ಈ ಪಂಚಕಲ್ಯಾಣ ನೋಡಲಿಕ್ಕೆ ಆಗಮಿಸಿದ್ದಾರೆ. ಹಲವಾರು ರಾಜ್ಯಗಳಿಂದ ಕಾಲ್ನಡಿಗೆ ಮೂಲಕ ನಿರಂತರವಾಗಿ ಬಂದು ತಲುಪಿ ಈ ಮಹೋತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಜಂಬೂದ್ವೀಪದಲ್ಲಿ ಏನೇನಿದೆ? ಭರತ, ಹೇಮವತ, ಹರಿವಿದಿಹೆ, ರಮ್ಯಕ್, ಹೈರಣ್ಯವತ, ಐರಾವತ 7 ಕ್ಷೇತ್ರವನ್ನಂಥ ಜಂಬೂದ್ವೀಪ.
ಹಾಗೆ ಜಂಬೂದ್ವೀಪದಲ್ಲಿ ಮತ್ತೇನೇನಿದೆ? ಹಿಮವನ್, ಮಾ ಹಿಮವನ್, ನಿಷಿಧ, ನೀಲ, ರುಕ್ಮಿ, ಶಿಖರಿ, ಹೀಗೆ 6 ಪರ್ವತ ಕುಲಾಚಲಗಳು ಸ್ವರ್ಣಮಯವಾಗಿ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಅದರ ವರ್ಣನೆ ಹೇಗಿದೆ? ಹೇಮಾರ್ಜುನ ತಪನಿ ವೈಡೂರ್ಯ ರಜತ ಹೇಮಮಯ. ಹಿಮವನ್ ಪರ್ವತ ಬಂಗಾರದಂತೆ ಶೋಭಾಯಮಾನವಾಗಿದೆ. ಮಹಾಹಿಮವನ್ ಪರ್ವತ ಬೆಳ್ಳಿಯಂತೆ ಹೊಳಿತಾ ಇದೆ. ನಿಷಿಧ ಪರ್ವತ ಕಾಯ್ದ ಬಂಗಾರದ ಕೆಂಪು ವರ್ಣದಂತೆಲೆ ನಮಗೆ ಗೋಚರವಾಗುತ್ತೆ. ನೀಲ ಪರ್ವತ ವೈಡೂರ ನೀಲಮಣಿಯಂತೆ ನಮಗೆ ಪ್ರಕಾಶಮಾನವನ್ನು ಕೊಡ್ತಾ ಇದೆ. ರುಕ್ಮಿ ಪರ್ವತ ಬೆಳ್ಳಿಯಂತೆ, ಶಿಖರಿ ಪರ್ವತ ಬಂಗಾರದ ಹಳದಿ ವರ್ಣದಂತೆ. ಈ ಜಂಬೂದ್ವೀಪ ಆರಂಭವಾಗುವ ಸುಮೇರು ಪರ್ವತದ ಒಂದೊಂದು ಎತ್ತರ ಹೋದಂತೆ ನಮಗೆಲ್ಲ ಆ ಬಣ್ಣ ಬಂಗಾರ ವರ್ಣಮಯ ಎಲ್ಲ ಪರ್ವತಗಳು, ಮಣಿ ವಿಚಿತ್ರ ಪಾಶ, ಉಪರಿಮೂಲೆ ತುಲ್ಯ ವಿಸ್ತಾರ, ಅನೇಕ ಪ್ರಕಾರದ ಮಣ್ಣಿನಿಂದ ರಕ್ತಗಳಿಂದ ಕೂಡಿದ ಪರ್ವತ ವಿಸ್ತಾರದ ಮೇಲೆ ತಳಕ್ಕೆ ಸಮಾನವು ರಚನೆ ಗೋಡೆಯಂತೆ ನಮಗೆ ಕಾಣುತ್ತೆ. ಈ ಪರ್ವತದ ಮಧ್ಯಭಾಗದಲ್ಲಿ ಮತ್ತೆ ಹಲವಾರು ಸರೋವರಗಳು ನಮಗೆ ಕಾಣುತ್ತೆ. ಪದ್ಮ, ಮಹಾಪದ್ಮ, ತಿಗಂಚ, ಕೇಸರಿ, ಮಹಾಪುಂಡರೀಕ, ಪುಂಡರೀಕ ಸರೋವರಗಳು ಇಲ್ಲಿ ಅಗಲವಾದ ವಿಸ್ತಾರವಾಗಿ ಹರಿತಾ ಇದೆ. ಅವುಗಳ ವಿಸ್ತಾರ ಕೂಡ ಬಹಳಷ್ಟು ಉಲ್ಲೇಖ ನಮಗೆ ನೋಡಲಿಕ್ಕೆ ಜೈನ ಧರ್ಮದ ತತ್ವಾರ್ಥ ಸೂತ್ರದ 3ನೇ ಅಧ್ಯಾಯದಲ್ಲಿ ನಮಗೆ ನೋಡಲು ಸಿಗುತ್ತೆ. ಹೀಗಾಗಿ ಹಲವಾರು ಸರೋವರದಲ್ಲಿ ದೇವಿಯರ ವಾಸಸ್ಥಾನವಾಗಿದೆ. ಯಾವುದು ಅನ್ನೋದು ನಿಮಗೆ ಹೇಳ್ತೀನಿ. ಪದ್ಮ ಸರೋವರಕ್ಕಿಂತ ಮಹಾಪದ್ಮ ಸರೋವರ ಮುಂದಿನ ಸರೋವರ ವಿಸ್ತಾರ ಸಹಿತ 2 ಪಟ್ಟು ಜಾಸ್ತಿ ಆಗುತ್ತಾ ಹೋಗುತ್ತೆ. ಕಮದ ಮೇಲೆ ವಾಸ ಮಾಡುವ ದೇವಿ ಕ್ರಮವಾಗಿ ಶ್ರೀ, ಹ್ರೀ, ದತಿ, ಕೀರ್ತಿ, ಬುದ್ಧಿ, ಲಕ್ಷ್ಮಿ ಪ್ರಕಾರ 6 ದೇವತೆಗಳು ಆಯುಷ್ಯಳು ಅಂತವರು ಅವರ ಪರಿವಾರದಲ್ಲಿ ದೇವತೆಗಳು ಇಲ್ಲಿ ವಾಸ ಇರುವಂಥದ್ದು ನೋಡ್ತೀವಿ. ಇಲ್ಲಿ ಮೇಲ್ಗಡೆ ಕಾಣುವುದೇ ಅಲ್ಲಿ ಪಾಂಡುಕಶಿಲ 4 ದಿಕ್ಕಿಗೆ 4 ತೀರ್ಥಂಕರ ಒಂದು ಸ್ಥಾಪನೆ ಆಗುವಂಥ ಕ್ಷಣಗಣನೆ ಆರಂಭವಾಗಿದೆ. ಈಗ ನಾವು ವಿಹಂಗಮನ ನೋಟವನ್ನು ನೋಡ್ತಾ ಇದ್ದೀವಿ. ನವಗ್ರಹ ತೀರ್ಥ 9 ತೀರ್ಥಂಕರ ಮಧ್ಯಭಾಗದಲ್ಲಿ 62 ಅಡಿ ಎತ್ತರದ 23ನೇ ತೀರ್ಥಂಕರ ಶ್ರೀ ಪಾರ್ಶ್ವನಾಥ ತೀರ್ಥಂಕರ ಅಡಿ ಎತ್ತರದ ಮನಮೋಹಕ ರಮಣೀಯ ಚಿತ್ರಣವನ್ನು ನೀವು ನೋಡ್ತೀರಿ. ಜನಬಿಂಬವನ್ನು ನೋಡ್ತೀರಿ ಪಾರ್ಶ್ವನಾಥ ತೀರ್ಥಂಕರ. ಹಾಗೆ ಇಲ್ಲಿ ಪದ್ಮಾವತಿ ಕ್ಷೇತ್ರವು ಕೂಡ ಇದೆ. ಇನ್ನು ಕೆಲಸ ಕಾರ್ಯಗಳು ಪ್ರಗತಿಯಲ್ಲಿವೆ. ಜನವರಿ 26ಕ್ಕೆ ಕೊನೆಯ ಹಂತದಲ್ಲಿ ಸುಮೇರು ಪರ್ವತದ ಕಲ್ಪನೆ, ಕಟ್ಟಡ ನಿರ್ಮಾಣ ಕಾರ್ಯ ಮುಗಿಯುವ ಹಂತದಲ್ಲಿ ಇದೆ.
ರೀತಿಯಾಗಿ ಹಲವಾರು ಕಾರ್ಯಕ್ರಮಗಳು ಇನ್ನೂ ನಡೀತಾ ಇರ್ತವೆ. ನೀವು ಕೂಡ ಜನವರಿ 26ರವರೆಗೆ ಕಣ್ತುಂಬಿಕೊಳ್ಳಿಕ್ಕೆ ನೀವು ಕೂಡ ಬನ್ನಿ, ನೋಡಿ ಆನಂದಿಸಿ. ಒಂದು ಪಂಚ ಕಲ್ಯಾಣ ಅಂದರೆ ಹೇಗಿರುತ್ತೆ ನೋಡಿ. ಸುಮೇರು ಪರ್ವತದ ಒಂದು ಟ್ಯಾಬ್ಲೋ ಮೆರವಣಿಗೆ ಸಾಗ್ತಾಯಿದೆ. ದೀಕ್ಷೆಯ ಮೊದಲ ದಿನ ಅಂದರೆ ಮುಂಚಿತವಾಗಿ ಹಳದಿ ಶಾಸ್ತ್ರ ನಡೆಯುತ್ತೆ. ಯಾರು ದೀಕ್ಷೆಯನ್ನು ತೆಗೆದುಕೊಳ್ತಾರೆ ಅವರಿಗೆ ಅದ್ಧೂರಿಯಾಗಿ ರಾಜ್ಯ ವೈಭವದ ಒಂದು ಅಲಂಕಾರ ನಡೀತೆ. ಮೆಹಂದಿ ಶಾಸ್ತ್ರ ನಡೀತೆ, ಹಳದಿ ಶಾಸ್ತ್ರ ನಡೀತೆ, ಅರಿಶಿನ ಶಾಸ್ತ್ರ. ಹಾಗೆ ಯಾರು ಮಾತಾಜಿ ಆಗ್ತಾರೆ ಅವರಿಗೂ ಕೂಡ ಗೋದುಬರಾಯ ಅಂತ ಕರಿತೀವಿ. ಅಂದರೆ ಹೇಗೆ ಮದುವೆಯಲ್ಲಿ ಶೃಂಗಾರ ಮಾಡ್ತಾರೆ ಅದೇ ಥರ ಎಲ್ಲವನ್ನು ಮಾಡಿ ಕೊನೆಯ ಘಟ್ಟಕ್ಕೆ ಆ ಆನೆ ಮೇಲೆ, ಐರಾವತ ಮೇಲೆ ರಥಗಳ ಮೂಲಕ ಅವರನ್ನು ಮೆರವಣಿಗೆ ಮಾಡಿ ಉತ್ಸವ ಮಾಡಿ ಹಲವಾರು ಮನೆಗೆ ತೆರಳಿ ಉಡಿಯಕ್ಕಿ ಹಾಕಿಕೊಂಡು ನಂತರ ಶೃಂಗಾರಗೊಂಡು ರಾಜವೈಭವ ಕಿರೀಟ ಹಾರಗಳ ಶೃಂಗಾರಗೊಂಡು
ಮಡಿ ಸೀರೆ ಉಟ್ಕೊಂಡು ಹಾಗೆ ಸಾಗಿ ವೈಭವದ ಒಂದು ಮೆರವಣಿಗೆ ಮೂಲಕ ಮುಖ್ಯ ವೇದಿಕೆಗೆ ಬಂದು ಕೇಶಲೋಚನ ಮೂಲಕ ವೈರಾಗ್ಯವನ್ನು ಪಡೆಯುವಂಥ ಕ್ಷಣಗಳೇ ಜೀವನದಲ್ಲಿ ಒಮ್ಮೆ ಆದರೂ ನೋಡಲೇಬೇಕು. ಆ ಕ್ಷಣಗಳನ್ನು ನಮ್ಮ ಚಾನಲ್ನಲ್ಲಿ ತೋರಿಸಲಿಕ್ಕೆ ಆಗಲ್ಲ. ಕಾರಣ ಒಂದಿಷ್ಟು ನಿಯಮಗಳನ್ನು ಗೈಡ್ಲೈನ್ಸ್ಗಳನ್ನು ಮಾಡೋಕ್ಕೋಸ್ಕರ ನಾನು ಆ ವಿಡಿಯೋವನ್ನು ತಮಗೆಲ್ಲ ತೋರಿಸಲಿಕ್ಕೆ ಆಗಲಿಲ್ಲ. ಮುನಿ ದೀಕ್ಷೆ ನೋಡಬೇಕು. ಹೀಗಾಗಿ ಅದನ್ನು ಕಣ್ತುಂಬ್ಕೊಳ್ಳೋಕ್ಕೆ ನೀವು ನೇರವಾಗಿ ಬಂದು ಇಂಥ ಪಂಚಕಲ್ಯಾಣದಲ್ಲಿ ಜೈನ ಮುನಿಗಳ ದೀಕ್ಷೆ ತೆಗೆಯುವಂಥ ಕಾರ್ಯ ಕೇಶಲೋಚನ ಅಂದರೆ ಏನು, ಯಾವ ಥರ ವಿಧಿವತ್ತವಾಗಿ ಕೊಡ್ತಾರೆ ಅನ್ನೋದು ಈ ಮೆರವಣಿಗೆ ಆದ ನಂತರ ಆಗುತ್ತೆ. ಈಗ ಮೆರವಣಿಗೆ ಹೊರಡುವಂಥ ಸಮಯ ಆಗಿದೆ. ಬಂಟ್ವಾಳದ ಕಲಾವಿದರು ಮತ್ತೆ ಹೊಸ ವಿನ್ಯಾಸದೊಂದಿಗೆ ತಮ್ಮ ಕುಣಿತವನ್ನು ಆರಂಭಿಸಿದ್ದಾರೆ. ಗೊಂಬೆ ಬಳಗವನ್ನು ಕಟ್ಟಿಕೊಂಡಿದ್ದಾರೆ. ಹುಬ್ಬಳ್ಳಿಯ ವಿಶೇಷ ವಾದ್ಯವಾದಂಥ ಜಗ್ ಹಲಿಗೆ ಮೇಳ ಇಲ್ಲಿ ವಿಶೇಷವಾಗಿ ಇವರೇ ಬಂಟ್ವಾಳದ ಕಲಾತಂಡ ಗೊಂಬೆ ಕುಣಿತ ಬಹಳಷ್ಟು ವರ್ಷಗಳಿಂದ ಈ ಕಲೆ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಹಲವಾರು ಪಂಚ ಕಲ್ಯಾಣಗಳ ನೋಡ್ತಾ ಇರ್ತೀವಿ. ಜಾತ್ರೆ ಉತ್ಸವಗಳಲ್ಲಿ ಕೂಡ ಬರ್ತಾರೆ. ಮಹಾಮಾಯಿ ಆರ್ಟ್ಸ್ ಗೊಂಬೆ ಬಳಗ ಈ ನಂಬರಿಗೆ ಕರೆ ಮಾಡಿದರೆ ಖಂಡಿತವಾಗಿ ಬರ್ತಾರೆ. ಇದುವೇ ಹುಬ್ಬಳ್ಳಿಯ ಸಾಂಪ್ರದಾಯಿಕ ಜಗ್ ಹಲಿಗೆ ಮೇಳ. ಅಂದರೆ ಅತಿ ದೊಡ್ಡದಾದಂಥ ಹಲಿಗೆಯನ್ನು ಬಾರಿಸುವ ಕಲೆ ನೀವೆಲ್ಲ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಚಲನಚಿತ್ರದಲ್ಲಿ ನೋಡಿದಿರಿ. ಹುಟ್ಟಿದರೆ ಕನ್ನಡ ನಾಡಿನ ಮೆಟ್ಟಬೇಕಂತೇಳಿ ಹುಬ್ಬಳ್ಳಿಯ ಚೆನ್ನಮ್ಮ ಸರ್ಕಲ್ ಇರುವಂಥದಲ್ಲಿ ಮಾಡಿದ್ದಾರೆ. ಜಗ್ ಹಲಿಗೆ, ರಣ ಹಲಿಗೆ, ಕಣ ಹಲಿಗೆ, ಸಾಣದು ಹೇಳಿದಂತೆ ಕೇಳುವುದು ದೊಡ್ಡ ಹಲಿಗೆ. ಹೀಗಾಗಿ ರಣ ಹಲಿಗೆ, ಹೀಗಾಗಿ ಕಣ ಹಲಿಗೆ ಅಂತ ಕರೀತಾರೆ. ಅವರು ತಾಳಬದ್ಧವಾಗಿ ಒಂದೊಂದನ್ನು ಬೇರೆ ಬೇರೆ ತಾಳದಲ್ಲಿ ಹೇಳಿಕೊಡುವಂಥ ಒಂದು ಕಲೆ ಅದು. ಈಗ ಟ್ಯಾಬ್ಲೋ ಸಾಗ್ತಾ ಇದೆ. ಮಠದ ಟ್ಯಾಬ್ಲೋ ನವಗ್ರಹ ತೀರ್ಥಂಕರ ಮಹಾಮಸ್ತಾಭಿಷೇಕ 1008 ಶ್ರೀ ಪಾರ್ಶ್ವನಾಥ ಯುವಕ ಮಂಡಳಿ ನಿರ್ಮಾಣ ಮಾಡಿದಂಥ ಟ್ಯಾಬ್ಲೋ. ಇದು ಮುಂದುಗಡೆ ಸಾಗಿದಂತೆ ಹಲವಾರು ಬೆಳ್ಳಿ ಸುವರ್ಣ ರಥಗಳ ಮೆರವಣಿಗೆ ನಡೀತಾ ಇದೆ. ನಾನಾ ಜಿಲ್ಲೆಯಿಂದ ಬಂದಂಥ ಕಲಾವಿದರ ಬ್ಯಾಂಡ್ಗಳ ಮೂಲಕ ಅದ್ಧೂರಿಯಾಗಿ ದೀಕ್ಷೆ ತೆಗೆದುಕೊಳ್ಳುತ್ತಿರುವಂಥ ಆ ಮಹಾನ್ ವ್ಯಕ್ತಿಗಳ ಒಂದು ಯಾತ್ರೆ ನಡೀತಾ ಇರುತ್ತೆ. ಸಂಭ್ರಮದ ಅದ್ಧೂರಿಯ ರಾಜ್ಯ ಮನೆತದ ವೈಭವವನ್ನು ಕಣ್ಣಿಗೆ ಕಟ್ಟುವಂತೆ ಆ ದೃಶ್ಯವನ್ನು ತೋರಿಸಿ, ಯಾಕೆ ಅಂದರೆ ಜೀವನದಲ್ಲಿ ಏನೂ ಇಲ್ಲ, ಇಷ್ಟೆಲ್ಲ ವೈಭವಪೂರಿತ ಇರುವಂಥ ರಾಜ್ಯನು ಹೇಗೆ ದೀಕ್ಷೆ ತೆಗೆದುಕೊಳ್ತಾನೆ ಅನ್ನೋ ಒಂದು ರೂಪಕ ಮೂಲಕ ತೋರಿಸುವುದು ಈ ಮೆರವಣಿಗೆಯ ಉದ್ದೇಶ. ತೀರ್ಥಂಕರರ ಗರ್ಭ ಕಲ್ಯಾಣ, ಜನ್ಮ ಕಲ್ಯಾಣ, ತಪ ಕಲ್ಯಾಣ, ಕೇವಲ ಜ್ಞಾನ ಕಲ್ಯಾಣ, ಕೊನೆಯದಾಗಿರುವುದೇ ಮೋಕ್ಷ ಕಲ್ಯಾಣ. ಹೀಗಾಗಿ 5 ಕಲ್ಯಾಣಕಗಳು ಜೈನ ಧರ್ಮದ ತೀರ್ಥಂಕರಿಗೆ ಆಗಿದ್ದು ಹೇಗೆ ಅನ್ನುವುದೇ ಈ ಪಂಚ ಕಲ್ಯಾಣ ಮೂಲಕ, ರೂಪಕ ಮೂಲಕ ರಾಜ್ಯ ವೈಭವ ಹೇಗಿತ್ತು ಅನ್ನೋದಕ್ಕೆ ತೋರಿಸಿಕೊಡಲಿಕ್ಕೆ, ಮುಂದಿನ ಪೀಳಿಗೆಗೆ ಪಂಚ ಕಲ್ಯಾಣ ಅಂದರೆ ಏನು, ತೀರ್ಥಂಕರು ಹೇಗೆ ಗರ್ಭಾವತರಣ ಆಗುತ್ತೆ, ಆ ತಂದೆ ತಾಯಿಗಳ ಒಂದು ವರ್ಣನೆ, ಅವರ ಬೇಡಿಕೆಗಳೇನು, ಬಯಕೆಗಳೇನು, ಹೇಗೆನ್ನೋದು ಗರ್ಭ ಕಲ್ಯಾಣ ಸಮಯದಲ್ಲಿ ತೋರಿಸಿಕೊಡುವಂಥದ್ದು ಮೊದಲನೇ ದಿನ. 2ನೇ ದಿನವೇ
ಜನ್ಮ ಕಲ್ಯಾಣ. ಒಬ್ಬ ತೀರ್ಥಂಕರ ಜನ್ಮ ಕಲ್ಯಾಣ ಹೇಗಾಗತ್ತೆ, ಜನ್ಮ ಹೇಗೆ ತಾಳ್ತಾರೆ, ಮುಂದೆ ಅವರ ಬಾಲ ಕ್ರೀಡೆಗಳು, ಯಾರ ಜೊತೆ ಆಡ್ತಾರೆ, ಏನು ಆಡ್ತಾರೆ, ಆಯಾ ರೂಪಕದ ಮೂಲಕ ತೋರಿಸಿ ಕೊಡುವಂಥ ಈ ಪಂಚಕಲ್ಯಾಣ. ಅವರ ತಪ ಕಲ್ಯಾಣ, ಹಾಗೆ ಕೇವಲ ಜ್ಞಾನವಾದಂಥದ್ದು, ಓಂಕಾರದ ದಿವ್ಯ ಧ್ವನಿ ಹೇಗೆ ಹೊರಡಿತು ಅನ್ನೋದು, ರಾಜವೈಭವ, ರಾಜಾಭಿಷೇಕ, ಪಟ್ಟಾಭಿಷೇಕ ಇವೆಲ್ಲ ನೋಡಲಿಕ್ಕೆ ಜೈನರ ಪಂಚಕಲ್ಯಾಣ ಪ್ರತಿಷ್ಠಾ ಮಹೋತ್ಸವದಲ್ಲಿ ವಿಧಿವತ್ತವಾಗಿ ನಡೀತಾ ಬರುತ್ತೆ. ಕೊನೆಯದಾಗಿ ಆಗುವುದೇ ಮೋಕ್ಷ ಕಲ್ಯಾಣ. ಹೀಗಾಗಿ ಎಲ್ಲವನ್ನು ತೊರೆದು ಮೋಕ್ಷದ ದಾರಿಗೆ ತಪವನ್ನು ಮಾಡಲಿಕ್ಕೆ ಹೋಗ್ತಾರೆ. ಅದನ್ನು ಕೂಡ ಆ ರೂಪಕ ಮೂಲಕ, ರಾಜ್ಯ ಪೋಷಾಕಗಳ ಮೂಲಕ 56 ರಾಜ್ಯರ ಕಪ್ಪು ಕಾಣಿಕೆ, ಎಲ್ಲ ರಾಜ್ಯರ ವೈಭವದ ಜೊತೆಗೆ ಕಿರೀಟ, ಹಾರ ಮತ್ತು ರತ್ನಗಳಿಂದ ಶೋಭಾಯಮಾನ ಕುಬೇರ ಇಂದ್ರ, ಹೀಗಾಗಿ ಎಲ್ಲ ದೇವಾನುದೇವತೆಗಳ ಒಂದು ಸ್ವರ್ಗದಲ್ಲಿ ಹೇಗೆ ನಡೀತು ಅನ್ನುವುದನ್ನು, ರಾಜ್ಯ ಗತವೈಭವವನ್ನು ತೋರಿಸಿರುವಂಥದ್ದೇ ಪಂಚಕಲ್ಯಾಣ. ಹಲವಾರು ತಾಲೂಕು ಜಿಲ್ಲೆಯನ್ನು ಬಂದಂಥ ರಥೋತ್ಸವಗಳು, ರಥಗಳಲ್ಲಿ ಹಲವಾರು ವಿಧದ ಸವಾಲುಗಳನ್ನು ಹಿಡಿದಂಥ ಮಾತಾ ಪಿತ, ಹಾಗೆ ಕುಬೇರ, ಯಕ್ಷ, ಇಂದ್ರ, ಸೌಧರ್ಮದಿಂದ ಇಂದ್ರಾಣಿಗೂ ಕೂಡ ಆ ರಥದಲ್ಲಿ ಸಾಗಿ ನಾಳೆ ತೆಗೆದುಕೊಳ್ಳುವ ದೀಕ್ಷೆ ತಗೋತಿರುವಂಥ ಮುನಿಯಾಗುತ್ತಿರುವಂಥವರು ಮಾತಾಜಿ ಆದವರನ್ನು ಸಂಭ್ರಮದ ಮೆರವಣಿಗೆ ಮೂಲಕ ರಾಜ್ಯ ಬೀದಿಯಲ್ಲಿ ಸಾಗಿ ಮತ್ತೆ ಆ ದೀಕ್ಷೆಯ ವೈರಾಗ್ಯದ ಕ್ಷಣಗಳಿಗೆ ನೋಡಲಿಕ್ಕೆ ಸಾವಿರಾರು ಜನ ಬರ್ತಾರೆ. ಜೈನ ಧರ್ಮದಲ್ಲಿ ಒಂದು ಪಂಚಕಲ್ಯಾಣವನ್ನು ನೋಡಬೇಕು, ಇನ್ನೊಂದು ದೀಕ್ಷೆ ಕೊಡುವಂಥ ಆ ಸಂದರ್ಭವನ್ನು ನೋಡಬೇಕು, ಹಾಗೆ ಸಿದ್ಧ ಕ್ಷೇತ್ರವಾದಂಥ ಸಮ್ಯದ ಶಿಖರಜಿ ಯಾತ್ರೆ ಹೇಗೆ ಇಸ್ಲಾಂ ಧರ್ಮದಲ್ಲಿ ಮೆಕ್ಕಾ ಮದೀನಕ್ಕೆ ಹೋಗುತ್ತಾರೆ, ಹಾಗೆ ಹಿಂದೂ ಧರ್ಮದಲ್ಲಿ ಕಾಶಿ ರಾಮೇಶ್ವರ ಹೋಗುತ್ತಾರೆ, ಹಾಗೆ ಜೈನ ಧರ್ಮದಲ್ಲಿ ಸಮ್ಯದ ಶಿಖರಜಿ ಯಾತ್ರೆ ಮಾಡ್ತಾರೆ. 20 ತೀರ್ಥಂಕರು ಮೋಕ್ಷ ಹೋದಂಥ ಪವಿತ್ರ ಕ್ಷೇತ್ರ ಸಮ್ಯದ ಶಿಖರಜಿ ಯಾತ್ರೆ 3 ಭಾಗವಾಗಿ ಮಾಡುತ್ತಾರೆ. ಒಂದನೇದ್ದು ಒಂದು ಪಂಚಕಲ್ಯಾಣವನ್ನು ಕಣ್ತುಂಬ್ಕೋಬೇಕು, ದೀಕ್ಷೆಯನ್ನು ನೋಡಬೇಕು, ಹಾಗೆ ಸಮ್ಯದ ಶಿಖರಜಿ ಜಾರ್ಖಂಡ್ ರಾಜ್ಯದ ಗಿರಿಡಿಯಾ ಜಿಲ್ಲೆಯ ಮಧುಬನ್ ಎಂಬ ನಗರದ ಪರ್ವತ ಮೇಲೆ 20 ತೀರ್ಥಂಕರ ಮೋಕ್ಷ ಹೋದ ಪವಿತ್ರ ಭೂಮಿ, ಜೈನರ ಪವಿತ್ರ ಕ್ಷೇತ್ರ ಜಾರ್ಖಂಡ್ ರಾಜ್ಯದಲ್ಲಿ ಅತಿ ಎತ್ತರ ಪರ್ವತ ಮೇಲೆ ನಮಗೆ ಆ ಪವಿತ್ರ ಕ್ಷೇತ್ರದ ದರ್ಶನಕ್ಕೆ ಜನ ಹೋಗ್ತಾರೆ.
ಜ್ಯೋತಿಷ್ಯ ದೇವತೆಗಳು ಅಂತ ಕರಿತೀವಿ. ಯಾರು 5 ಪ್ರಕಾರದ ಜ್ಯೋತಿಷ್ಯ ದೇವತೆಗಳು: ಸೂರ್ಯ, ಚಂದ್ರ, ಗ್ರಹ, ನಕ್ಷತ್ರ, ಪ್ರಕಿರಣ, ತಾರಕ ಅಂದರೆ ನಕ್ಷತ್ರಗಳು. ಹಾಗಾದರೆ ಈ ಜ್ಯೋತಿಷಿಗಳು ಎಲ್ಲಿದ್ದಾರೆ? ಆ ಜ್ಯೋತಿಷ್ಯ ದೇವತೆಗಳು ಹೇಗೆ ಅನ್ನೋದು ವರ್ಣನೆ ಹೀಗಿದೆ. ಮನುಷ್ಯ ಲೋಕದಲ್ಲಿ ಅಂದರೆ 2.5 ದೀಪದಲ್ಲಿ ಮೇರು ಪರ್ವತಕ್ಕೆ ಪ್ರದಕ್ಷಿಣಾಪಥವಾಗಿ ಸಂಚಾರವನ್ನು ಮಾಡುತ್ತಾ ಇರುತ್ತಾರೆ. ಸೂರ್ಯ, ಚಂದ್ರ, ನಕ್ಷತ್ರಗಳು, ಪ್ರಕಿರಣ, ತಾರಕಿಗಳು ಇವೆಲ್ಲ ಅಂಗಾರಕಗಳು ಇರ್ತಾರೆ. 900 ಯೋಜನೆ ಶನಿಚರನು ಇರುತ್ತಾನೆ. ಪ್ರತಿ ಜ್ಯೋತಿಷ್ಕರು ಕೂಡ ವಿಮಾನಗಳಲ್ಲಿ ಸಂಚರಿಸುತ್ತಾರೆ. ಜ್ಯೋತಿರ್ಲೋಕವು 110 ಯೋಜನೆ ದಪ್ಪವುಳ್ಳದ್ದು. ಹಾಗಾದರೆ ವೈಮಾನಿಕ ನಾವು ನೋಡ್ತೀವಿ, ವೈಮಾನಿಕ ಕಲ್ಪೋಪನ್ನ ಅಂತೇಳಿ. ಹೀಗಾಗಿ ಸೌಧರ್ಮ, ಐಶಾನ, ಸಾನತ್ ಕುಮಾರ, ಮಹೇಂದ್ರ, ಬ್ರಹ್ಮೋತ್ತರ, ಲಾವಂತ, ಕಾಪಿಷ್ಟ, ಶುಕ್ರ, ಮಹಾಶುಕ್ರ, ಸತಾರ, ಸಹಸ್ರಾರು ಇಷ್ಟು ಸ್ವರ್ಗದಲ್ಲಿ ಇರುವೆ ಅನ್ನೋದು ಪ್ರಾಣತ ಸ್ವರ್ಗದ ಒಂದು ಕ್ಷಣಗಣೆ ಆಗಿರುತ್ತೆ. ಪಾರ್ಶ್ವನಾಥ ತೀರ್ಥಂಕರ ಉಪಸರ್ಗವನ್ನು ನಿವಾರಣೆ ಮಾಡಿದಂಥ ಯಕ್ಷ ಪದ್ಮಾವತಿ ಧರಣೇಂದ್ರ ಯಕ್ಷನಾಗಿ ಪಾರ್ಶ್ವನಾಥ ತೀರ್ಥಂಕರ ಉಪಸರ್ಗವನ್ನು ಕಷ್ಟಗಳನ್ನು ಪರಿಹರಿಸಿದ್ದು ಅತಿಶಯ ಕ್ಷೇತ್ರ ಆಗಿ ಇವತ್ತು ಹುಬ್ಬಳ್ಳಿಯ ವರೂರಿನ ಕ್ಷೇತ್ರದಲ್ಲಿ ನೆಲೆ ನಿಂತಂಥದ್ದು. ಹಲವಾರು ಬೇಡಿದ ಭಕ್ತರಿಗೆ ಹರಿಸುವಂಥ ಪದ್ಮಾವತಿಯಾಗಿದ್ದಾಳೆ ಅನ್ನೋದು ಹಲವಾರು ಜನರ ನಂಬಿಕೆಯಾಗಿದೆ. ವಿಶಾಲವಾದ ಪ್ರದೇಶದಲ್ಲಿ ವಿಹಂಗಮ ನೋಟದಲ್ಲಿ ಶಾಲೆ, ಕಾಲೇಜುಗಳು ಹಾಗೆ ಧಾರ್ಮಿಕ ಛತ್ರಗಳನ್ನು ನೋಡಲಿಕ್ಕೆ ಸಿಗತ್ತೆ. ಸಾವಿರಾರು ಜನ ನಿತ್ಯ ಇಲ್ಲಿ ದರ್ಶನಕ್ಕಾಗಿ ಬರ್ತಾರೆ. ಹಾಗೆ ಈ ಹುಬ್ಬಳ್ಳಿ ಮಾರ್ಗ ಹೇಗೆ ಅಂದರೆ, ಹಲವಾರು ಸಮಯದಲ್ಲಿ ಯಾತ್ರೆಗೆ ಅಂದರೆ ಸಮಯದ ಸಿಕ್ಕಿ ಯಾತ್ರೆ ಮಾಡುವಾಗ ಬೆಂಗಳೂರು, ಮಂಗಳೂರು ಆ ಕಡೆಯಿಂದ ಬರುವಂಥ ಜನರು ವಾಸ್ಕೋ ಹೌರಾ ಎಕ್ಸ್ಪ್ರೆಸ್ ಮೂಲಕ ಹುಬ್ಬಳ್ಳಿಗೆ ತಲುಪ್ತಾರೆ. ಹಾಗೆ ಈ ಕಡೆ ಮಹಾರಾಷ್ಟ್ರದಿಂದ ಬರೋರು ಕೂಡ ಹುಬ್ಬಳ್ಳಿ ಮಾರ್ಗವಾಗಿ ನಾವು ಭುವನೇಶ್ವರ ತಲುಪುವ ಮಾರ್ಗ ಮಧ್ಯದಲ್ಲಿ ಹಲವಾರು ಯಾತ್ರಿಕರು ಇಲ್ಲಿ ಸಾವಿರಾರು ಜನ ದರ್ಶನ ಪಡೆದು ಹೋಗ್ತಾರೆ. ಹನ್ನೊಂದು ಆಚಾರ್ಯರ ಸಮ್ಮುಖದಲ್ಲಿ ಈ ಪಂಚಕಲ್ಯಾಣ ಪ್ರತಿಷ್ಠಾ ಮಹಾಮಹೋತ್ಸವ ಜರುಗಿತು. ಜೈನ ಮುನಿಗಳು 4 ತಿಂಗಳ ಚಾತುರ್ಮಾಸದಲ್ಲಿ ಮಾತ್ರ ಒಂದು ಕಡೆ ನಾವು ನೋಡಲಿಕ್ಕೆ ಸಿಗುತ್ತಾರೆ, ದರ್ಶನಕ್ಕೆ ಭಾಗ್ಯ ಸಿಗತ್ತೆ. ಉಳಿದ 8 ತಿಂಗಳು ಮುನಿಗಳು ಯಾವತ್ತೂ ವಿಹಾರದಲ್ಲಿರ್ತಾರೆ. ಇವತ್ತು ಇಲ್ಲಿದ್ದವರು ನಾಳೆ ಮತ್ತೆಲ್ಲಿ ಹೋಗ್ತಾರೆ. ಅವರಿಗೆ ಯಾವುದು ಸ್ಥಳ ಅನ್ನೋದು ನಿಖರವಾಗಿ ಹೇಳೋಕ್ಕಾಗಲ್ಲ. ಹಾಗೆ ವಿಹಾರ ಮಾಡುತ್ತಾ ಧಾರ್ಮಿಕ ಪ್ರಭಾವನೆ ಮಾಡುತ್ತಾ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹಾಗೆ ಕಾಲ್ನಡಿಗೆಯಲ್ಲಿ ಹೋಗುವಂಥದ್ದಕ್ಕೆ ವಿಹಾರ ಎಂದು ಕರೀತಾರೆ.
ಪರಮಪೂಜ್ಯ 108 ಗುಣಧರ ಆಚಾರ್ಯರು, ಆಚಾರ್ಯ ಗುಣಧರ ನಂದಿ ಅಂತ ಕರೀತಾರೆ. ಅಂದರೆ ಮುನಿ ಸಂಘದ ಅಧಿಪತಿಯಾಗಿ ಆಚಾರ್ಯರಂದರೆ ಮುನಿ ಆಗುವವರಿಗೆ ಆ ನಿಯಮಗಳನ್ನು ನೋಡಿ ದೀಕ್ಷೆಯನ್ನು ಕೊಡ್ತಾರೆ, ಹಾಗೆ ಶಿಕ್ಷೆಯನ್ನು ಕೊಡ್ತಾರೆ. ಏನಪ್ಪ ಶಿಕ್ಷೆ ಅಂದರೆ, ಧರ್ಮದಲ್ಲಿ ಏನಾದರೂ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಿಕ್ಕೆ ಅವರಿಗೆ ಅನುಮತಿ ಕೊಡ್ತಾರೆ, ಮತ್ತು ವಿಹಾರ ಮಾಡುವ ಬಗ್ಗೆ, ಹಾಗೆ ಧರ್ಮ ಚಿಂತನೆ ಮಾಡಲಿಕ್ಕೆ ಅವರಿಗೆ ದೀಕ್ಷೆ ಮತ್ತು ಶಿಕ್ಷೆಗಳನ್ನು ಕೊಡ್ತಾರೆ. ಹೇಗೆ ಇರಬೇಕು ಅನ್ನೋದು ಅವರ ಒಂದು ಆಚಾರ್ಯ ಇದರಲ್ಲಿ ಸಾಗ್ತಾ ಇರ್ತಾರೆ. ಮುನಿಗಳು ದೀಕ್ಷೆ ಕೊಡುವಂಥ ಒಂದು ಪದವಿಯನ್ನು ಆಚಾರ್ಯರು ಹೊಂದಿರ್ತಾರೆ. ಶಿಕ್ಷೆ ಕೊಡುವಂಥ ತಪ್ಪುಗಳು ಆದಲ್ಲಿ ಶಿಕ್ಷಿಸುವುದಂದರೆ ಮಾತಿನಲ್ಲಿ, ಹಾಗೆ ನಿಯಮಗಳನ್ನು ಎಚ್ಚರಿಸುವುದರಲ್ಲಿ ಆಚಾರ್ಯರು ಗಮನಾರ್ಹ ಪಾತ್ರವನ್ನು ವಹಿಸ್ತಾ ಇರ್ತಾರೆ. ಪರಮಪೂಜ್ಯ ಆಚಾರ್ಯ ಗುಣಧರ ನಂದಿ ಮಹಾರಾಜರ ಹಲವಾರು ಶಿಷ್ಯರಾಗಿ ಮುನಿಗಳಾಗಿದ್ದಾರೆ. ಹಾಗೆ ಹಲವಾರು, ಅದರ ಜೊತೆಗೆ 11 ಆಚಾರ್ಯರ ಸಂಘ ಕೂಡ ಇಲ್ಲಿ ಈ ಪೂಜೆಯಲ್ಲಿ ಭಾವಿಸಿದ್ದಾರೆ. ಈಗ ನೀವು ನೋಡ್ತಾ ಇದ್ರಿ ಮುಖ್ಯ ದ್ವಾರ, ಸುಮೇರು ಪರ್ವತದ ಮುಖ್ಯ ದ್ವಾರ ಇನ್ನೂ ಚಾಲನೆಗೊಳ್ತಾ ಇದೆ. ಪ್ರವೇಶ ಇನ್ನೂ ನಿರ್ಬಂಧವಿದೆ, ಕಾರಣ ಇನ್ನೂ ಪೂರ್ಣಗೊಂಡಿಲ್ಲ, ಕೊನೆ ಕ್ಷಣ ಘಟ್ಟದಲ್ಲಿ ನಿಂತಿದೆ. ಒಟ್ಟು 2 ದ್ವಾರಗಳನ್ನು ಹೊಂದಿದೆ. ಇನ್ನು ಮುಖ್ಯ ದ್ವಾರದ ಅದರ ಶಿಲ್ಪ ರಚನೆ, ಹಾಗೆ ಕೊನೆಯ ಟಚ್ ಅಂತ ಕರಿತೀವಿ, ಅದು ನಡೀತಾ ಇದೆ. ಈಗ ದೀಕ್ಷೆಯ ಸಮಯ ಆಗ್ತಾ ಇದೆ. ದೀಕ್ಷಾರ್ಥಿಗಳು ನಿಯಮಗಳನ್ನು ಅನುಸರಿಸಿ ಕೆಲವೊಂದು ಜನ ಕೇಳ್ತಾರೆ, ತಕ್ಷಣ ದೀಕ್ಷೆಯನ್ನು ಕೊಡ್ತಾರೆ. ಹಾಗಲ್ಲ, ಇಲ್ಲೊಂದಿಷ್ಟು ನಿಯಮಗಳಿರುತ್ತೆ. ಮುನಿ ಆಗಬಯಸುವವರು ಆಚಾರ್ಯರ ಬಳಿ ನಿಯಮಗಳನ್ನು ಪಾಲನೆ ಮಾಡಬೇಕು, ಒಂದಿಷ್ಟು ಶಾಸ್ತ್ರ ಗ್ರಂಥಗಳ ಅಧ್ಯಯನ ಮಾಡಬೇಕು. ಹಸಿವು, ನಿದ್ರೆ, ಕೋಪ, ತಾಪಗಳನ್ನು ಬಿಟ್ಟವರಿಗೆ ಮಾತ್ರ ನಿಯಮದಲ್ಲಿ ಇದ್ದಾರೋ ಇಲ್ಲವೋ, ಶಕ್ತಿ ಇದೆಯೋ ಇಲ್ಲವೋ, ಧರ್ಮವನ್ನು ಪಾಲನೆ ಆಗತ್ತೋ ಇಲ್ಲವೋ ಎಲ್ಲವೂ ಪರೀಕ್ಷೆ ಮಾಡಿ ಸುಮಾರು 5-6 ವರ್ಷ ಆಗುತ್ತೆ, 8 ವರ್ಷ ಆಗುತ್ತೆ, 12 ವರ್ಷ ಅವರು ಗುರುವಿನ ಬಳಿ ಧರ್ಮದ ಒಂದಿಷ್ಟು ತ್ಯಾಗ ಮನೋಭಾವನೆ ಅವರಿಗೆ ಮಾತ್ರ ದೀಕ್ಷೆ ಕೊಡ್ತಾರೆ. ಹಾಗೆ ಎಲ್ಲ ಬಂದವರಿಗೆ ದೀಕ್ಷೆಯನ್ನು ಕೊಡಲಿಕ್ಕಾಗಲ್ಲ. ಹಾಗಾಗಿ ಸಂಘದಲ್ಲಿದ್ದು ಮುನಿಗಳ ಜೊತೆ ಇದ್ದು ಅದನ್ನೆಲ್ಲ ನಿಯಮಗಳನ್ನು ಪಾಲನೆ ಮಾಡಿದರೆ ಮಾತ್ರ ಕಾಮ, ಕ್ರೋಧ, ಮದ ಮತ್ಸರಗಳನ್ನು, ಹಸಿವು, ನಿದ್ರೆಗಳನ್ನು, ಹಾಗೆ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಎಲ್ಲವನ್ನು ತಿಳಿದುಕೊಂಡಾಗ ದೀಕ್ಷೆಯನ್ನು ಕೊಡಲಿಕ್ಕೆ ಸಿದ್ಧತೆಯನ್ನು ನಡೀತಾ ಇರುತ್ತೆ. ಹಾಗೆ ಮತ್ತೊಂದು ಅದ್ಭುತ ವಿಷಯದೊಂದಿಗೆ ಬರ್ತೀನಿ. ಇಲ್ಲಿ ಹೇಳಿರುವಂಥ ಮಾಹಿತಿಗಳು ನನಗೆ ತಿಳಿದಮಷ್ಟಿಗೆ ಹೇಳಿದ್ದೀನಿ. ತಪ್ಪುಗಳು ಆಗೋಬಹುದು, ಆಗಿರಬಹುದು, ಆಗಿದೆಯೇ ಅಥವಾ ಏನಾದರೂ ತಪ್ಪುಗಳಾದಲ್ಲಿ ತಿದ್ದಿ ತಾವು ಓದಿಕೊಳ್ಳಿ, ನೋಡಿಕೊಳ್ಳಿ. ಮತ್ತೊಂದು ವಿಷಯದೊಂದಿಗೆ ಬರ್ತೀನಿ. ಈಗ ಕನ್ನಡ ಕುಲಕೋಟಿಗೆ ಮತ್ತೊಮ್ಮೆ ಜೈ ಜಿಂದ್ ಹೇಳುತ್ತಾ, ನಮಸ್ಕಾರ ಹೇಳುತ್ತಾ, ಸಲಾಂ ಹೇಳುತ್ತಾ ಮತ್ತೆ ಬರ್ತೀನಿ. ನಮ್ಮ ಪರಂಪರೆ, ನಮ್ಮ ಆಚಾರ ವಿಚಾರಗಳ ಮೇಲೆ ಬೆಳಕು ಚೆಲ್ಲುವ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಐತಿಹಾಸಿಕ, ಪಾರಂಪರಿಕ, ಆಧ್ಯಾತ್ಮಿಕ ಚಿಂತನೆಗಳನ್ನು ಹೊರತರಲು ಪ್ರಯತ್ನ ಪಡ್ತಾ ಇರ್ತೀನಿ. ಬನ್ನಿ, ಪೂರ್ಣ ವಿಡಿಯೋನ ವೀಕ್ಷಣೆ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಒಂದು ಸುಂದರವಾದ ಕಮೆಂಟ್ ಮಾಡಿ.
ಅಂತ